ಚಟ್ನಿದೊಂದು ಬ್ರ್ಯಾಂಡ್ ಸೀಕ್ರೆಟ್ ಹೇಳಲ್ಲ, ಚಟ್ನಿದೊಂದು ಹೇಳಲ್ಲ. ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಅಲ್ಲ, ಅರ್ಧ ಗಂಟೆ 20 ರೂಪಾಯಿಗೆ 8 ಇಡ್ಲಿ ಯಾರು ಕೊಡಲ್ಲ. 20 ರೂಪಾಯಿಗೆ 8 ಇಡ್ಲಿ ಯಾರು ಕೊಡಲ್ಲ 20 ರೂಪಾಯಿಗೆ. ಸೌದೆ ಊಟದಲ್ಲಿ ಮಾಡೋದ್ರಿಂದ ಭಾಳ ಚೆನ್ನಾಗಿದೆ, ಟೇಸ್ಟ್ ಇರುತ್ತೆ. ಹಾಗಾಗಿ ಜನರು ಇಷ್ಟಪಟ್ಟು ಇಲ್ಲಿ ತಿನ್ನಲಿಕ್ಕೆ ಬರ್ತಾರೆ ಸೌದೆ ಊಟ ಅಂತ. ಅವ್ರು ಬಂದು ತಿಂದು ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಲಿ, ನಿಮ್ಗೆ ಕೆಳಗಡೆ ಗೊತ್ತಾಗುತ್ತೆ. ಅವಾಗ ಆಗಿಟ್ಟಿದ ತಕ್ಷಣ ಕರ್ಗೋಗುತ್ತೆ. ಹಾಗೆ ನಮಸ್ಕಾರ ಬೆಂಗಳೂರು, ನಾನು ನಿಮ್ಮ ತೇಜಸ್. ನಮ್ಮ ಫುಡ್ ಆ್ಯಂಡ್ ಟ್ರಾವೆಲ್ ಆರಿಜಿನ್ ಚಾನಲ್ಗೆ ಸ್ವಾಗತ. ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಇವತ್ತು ಕನಕಪುರಾಗೆ ಹೋಗ್ತಾ ಇದ್ದೀವಿ. ನಾವು ಇವಾಗ ಕನಕಪುರಾಗೆ ಬಂದಿದ್ದೀವಿ. ಇದು ಬೆಂಗಳೂರಿಂದ 60 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಕನಕಪುರಾಗೆ ಯಾಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಇವಾಗ ಕೋಟೆ ಮನೆ ಇಡ್ಲಿ ಅಂತ ಇದೆ ಇಲ್ಲಿ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಏನು ಡಿಫ್ರೆನ್ಸು ಏನಿದೆ, ಇಡ್ಲಿ ಏನು ಟೇಸ್ಟ್ ಅಂತ ನಾವು ನೋಡ್ಕೊಂಬರೋಣ ಬನ್ನಿ. ಇರೋಲ್ಲ ಹಂಗೆ ಕಾರ್ನರಿಂದ ಹಂಗೆ ಸ್ಟ್ರೈಟ್ ನಡ್ಕೊಂಡು ಬರ್ತಾಯಿದ್ರೆ ನಿಮಗೆ ಲೆಫ್ಟ್ ಸೈಡಲ್ಲೇ ಕೋಟೆ ಮನೆ ಇಡ್ಲಿ ಸಿಗುತ್ತೆ. ಹೆಂಚು ಮನೆ ಕೂಡ ಇದೆ, ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಇಲ್ಲಿ ಕೋಟೆ ಮನೆ ಇಡ್ಲಿ ಅಂತ. ನಿಮಗೆ ಲೆಫ್ಟ್ ಸೈಡಲ್ಲಿ ಬರ್ತಾಯಿದ್ರೆ ನಿಮಗೆ ಕಾರ್ನರಲ್ಲಿ ಕಾಣಿಸುತ್ತೆ. ಲೆಫ್ಟ್ ಸೈಡ್ ನಿಮಗೆ ಎಲ್ಲ ಇಲ್ಲೇ ಇದ್ದಾರೆ, ಇಡ್ಲಿ ತಿಂತಾ ಇದ್ದಾರೆ, ಹ್ಯಾಂಡ್ ವಾಶ್ ಕೂಡ ಮಾಡ್ತಾಯಿದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ, ಕ್ರೌಡ್ ಕೂಡ ಇಲ್ಲೇ ಇದೆ ನೋಡಿ. ಸೊ ಬನ್ನಿ ನಾವು ಒಳಗಡೆ ಒಂದ್ಸಲಿ ಹೋಗಿ ಟೇಸ್ಟ್ ಹೆಂಗಿದೆ ಅಂತ ನೋಡ್ಕೊಂಬರೋಣ. ಓಕೆ, ನಾವಿವಾಗ ಬಂದಿದ್ದೀವಿ ಕೋಟೆ ಇಡ್ಲಿ ಮನೆಗೆ. ಕೋಟೆ ಇಡ್ಲಿ ಮನೆ ಇಲ್ಲೇ ಇದೆ. ಸೊ ಎಂಟ್ರೆನ್ಸ್ ಇಲ್ಲೇ ಇದೆ, ಬನ್ನಿ ಒಳಗಡೆ ಹೋಗಿ ನೋಡೋಣ. ಸೊ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಲೆಫ್ಟ್ ಸೈಡಲ್ಲೇ ನ್ಯಾಚುರಲ್ ಚಟ್ನಿ ಪ್ರಿಪೇರ್ ಆಗ್ತದೆ. ಇವರೇ ಚಟ್ನಿ ರೆಡಿ ಮಾಡ್ತಾಯಿದ್ದಾರೆ. ಸೊ ಒಳಗಡೆ ಕ್ರೌಡ್ ತುಂಬ ಇದೆ.
ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ರಾಮಚಂದ್ರ ರಾಮಚಂದ್ರ ಅಂತ. ಸರ್ ಎಷ್ಟು ವರ್ಷದಿಂದ ಇಲ್ಲಿ ನಡೆಸ್ತಿದೆ ಸರ್ ಇಡ್ಲಿ ಸರ್? ಮೊದಲು ನಮ್ಮ ತಂದೆ ಶುರು ಮಾಡಿದರು ಸರ್, ಇದು ಫಸ್ಟು ₹1 10 ಇಡ್ಲಿ ಶುರು ಮಾಡಿದರು. ಆಮೇಲೆ ನಂದು SLC ಆದಮೇಲೆ 73ಇಂದ ನಾನೇ ಮಾಡ್ತಾಯಿದ್ದೀನಿ. ಇಡ್ಲಿ ನಾನೇ ಮಾಡ್ತಾಯಿದ್ದೀನಿ. ಸರ್ ನನಗೆ ಏನಂತ ಡೌಟ್ ಅಂತಂದರೆ, ಲೈಕ್ ಇವಾಗ ಬೇರೆ ಕಡೆ ಎಲ್ಲ ಇಡ್ಲಿ ಎಲ್ಲ ₹10 ಒಂದು, ₹15 ಒಂದು ಆ ಥರ ಮಾಡ್ತಾರೆ. ನೀವು ಹೆಂಗೆ ₹2 ಮಾಡ್ತಿದ್ದೀರಂತ? ₹2 ಸರ್, ನಾವೇ ಲೇಬರು, ನಾನೇ ಓನರು, ನಾವೇ ಲೇಬರು, ವರ್ಕರ್ಸ್ ಯಾರನ್ನೂ ಇಟ್ಕೊಂಡಿಲ್ಲ. ಸ್ಟಾರ್ಟ್ ಮಾಡಿದಾಗ ₹1 10 ಇಡ್ಲಿ ಸ್ಟಾರ್ಟ್ ಮಾಡಿದ್ದು. ₹1 10 ಇಡ್ಲಿ ಅಲ್ಲಿಂದ ನಡ್ಸ್ಕೊಂಡು ಬಂದವು. ಮೆಟೀರಿಯಲ್ಸ್ ಎಲ್ಲ ಅಲ್ಲಿ ಸ್ಟೋರ್ ರೂಮ್ನಲ್ಲಿದೆ. ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಅಂಗಡಿ, ಅದು ಭಾಗ್ಯಲಕ್ಷ್ಮಿ ಗ್ರೂಪ್ಸ್ ಅಂತ, ಒಳ್ಳೆ ಅಂಗಡಿ, ಒಳ್ಳೆ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ತರೋದು. ಇವಾಗ ₹2 ಇಡ್ಲಿ ಅಂದ್ಬಿಟ್ಟು ಯಾವುದೋ ಕಮ್ಮಿ ಮೆಟೀರಿಯಲ್ ಬೇಕಾದ್ರೆ ಯು ಕ್ಯಾನ್ ಚೆಕ್, ಬೇಕಾದ್ರೆ ನೀವು ನೋಡಿ, ತುಂಬ ಚೆನ್ನಾಗಿರೋ ಮೆಟೀರಿಯಲ್ಸ್ ಹಾಕೋದು. ಅಕ್ಕಿ, ಉದ್ದಿನಬೇಳೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿರೋದೇ ತರೋದು. ಅಂಗಡಿ ಒಳ್ಳೆ ಸ್ಟ್ಯಾಂಡರ್ಡ್ ಅಂಗಡಿ, ಅಲ್ಲಿಂದ ತೊಗೊಂಡ್ಬರ್ತೀವಿ ಸರ್. ಮತ್ತು ಇನ್ನೊಂದು ಅಂದರೆ ಇಡ್ಲಿಗಿಂತ ಚಟ್ನಿ ಜಾಸ್ತಿ ಇಷ್ಟಪಡ್ತಾರೆ ಎಲ್ಲರೂ ಇಲ್ಲಿ. ಆ ಥರ ಚಟ್ನಿ ಏನು ಹಾಕ್ತೀರಾ ಚಟ್ನಿದಲ್ಲಿ? ಸರ್ ಚಟ್ನಿದು ಅದು ಬ್ರ್ಯಾಂಡ್ ಸೀಕ್ರೆಟು ಸರ್, ಹೇಳಲ್ಲ ಚಟ್ನಿದೊಂದು ಹೇಳಲ್ಲ. ಚಟ್ನಿದು ಅದು ಆಮೇಲೆ ರಿಟೈರ್ ಆದಮೇಲೆ ಕೇಳಿ ಹೇಳ್ತೀನಿ, ಅದು ಬ್ರ್ಯಾಂಡ್ ಸೀಕ್ರೆಟು ಬೇಡ. ಸರ್ ನಾನು ಬಂದಾಗ ಆಚೆ ಕ್ರೌಡೆಲ್ಲ ನೋಡಿ ತುಂಬ ಖುಷಿ ಆಯ್ತು ನನಗೆ, ಏನು ಚೆನ್ನಾಗಿ ಖುಷಿ ಕ್ರೌಡ್ ಇದ್ದಾರೆ ಅಂತ. ಸೊ ಬೆಂಗಳೂರಿಂದ ಎಲ್ಲ ಬರ್ತಾ ಇದ್ದಾರೆ, ಎಷ್ಟು ಜನ ಬರ್ತಾರೆ, 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಕಡೆ ಬಂದಾಗ ಖಂಡಿತ. ಸೊ ಅವ್ರಿಗೆ ನಿಮ್ಗೇನು ಅನ್ಸುತ್ತೆ ಅವಾಗ ಅಷ್ಟು ದೂರದಿಂದ ಬರ್ತಾರಲ್ಲ ಅಂದರೆ? ಅಷ್ಟು ಜನನಾ ಸಂತೋಷ ಆಗುತ್ತೆ ಸರ್. ದುಡಿತೀನಿ ಅಂತ ನನಗೆ ಆ ಬೇಜಾರೆಲ್ಲ, ಸುಸ್ತು, ಆಯಾಸ ಏನೂ ಕಾಣಿಸಲ್ಲ. ಅವಾಗ ದುಡಿದ್ಬಿಡ್ತೀನಿ, ಏಜು ಎಲ್ಲ ಮರ್ತ್ಬಿಟ್ಟು ಆ ಕ್ರೌಡ್ ನೋಡ್ತಾ ಕೆಲಸ ಮಾಡಿ ಬಿಸಾಕ್ಬಿಡ್ತೀನಿ. ಸೊ ಮತ್ತು ನೀವು ಒಬ್ಬರೇ ನೋಡ್ಕೊತೀರೋ ಹೆಂಗೆ ಸರ್ ಎಲ್ಲನೂ? ಮಗ ಸೊಸೆ ಅವ್ರು ಸೇಲ್ಸ್ ಅವರು ಮಾಡ್ಕೊತಾರೆ. ಆ ಗ್ರೈಂಡಿಂಗ್ ರುಬ್ಬೋದು, ಇಡ್ಲಿ ಮಾಡೋದು ಎಲ್ಲ ನಂದೇ. ಎಲ್ಲ ನಂದೇ. ಡೈಲಿ ಇರುತ್ತೆ ಸರ್ ಇದು? ಡೈಲಿ ನಂದೇ ಎಲ್ಲ ಕೆಲಸ. ಡೈಲಿ ನಾನೇ ರುಬ್ಬೋದು. ರಜಾ ಗಿಜಾ ಏನಿರಲ್ಲ? ರಜಾ ಮಾಡ್ತೀವಿ ಸರ್. ಮಂತ್ಲಿ 2 ಸಲ ರಜಾ ಮಾಡ್ತೀವಿ. 2 ಸಲ ಸುಮ್ಮನೆ ಎಷ್ಟು ನಿದ್ದೆ ಹೊಡೆಯೋಕ್ಕೆ ಮಾಡ್ತೀವಿ ಮಂತ್ಲಿ. ಓಕೆ ಸರ್. ಇಡ್ಲಿ ಇವ್ರಿಗೆ ಸರ್ ಇವಾಗ ನಾನು ಸರ್ ನಾನು ಇವಾಗ ಅವಾಗಲಿಂದ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನಮಗೂ ಇಡ್ಲಿ ಇದೆಯಾ ಇಲ್ವಾ ಹೆಂಗೆ ಅಂತ? ಇದೆ, ಇಟ್ಟಿದ್ದೀನಮ್ಮ. ಹಾಂ ಇದೆಯಾ ಸರ್? ಇದೆಯಾ? ಟೇಸ್ಟ್ ನೋಡ್ಬೋದು ನಾವು? ಅದು ಖಂಡಿತ ನೋಡಿ. ಚಟ್ನಿ ಅಂತೂ ನೋಡಲೇಬೇಕು, ಯಾಕಂದರೆ ಚಟ್ನಿ ಅಂತೆಲ್ಲ ಹೇಳ್ತಿದ್ದಾರೆ. ಅದೇ ಮೊದಲು ತಿನ್ಬಿಡಿ, ಆಮೇಲೆ ವಿಡಿಯೋ ಮಾಡಿ ಅಂತ ಅದನ್ನೇ ನಾನು ಹೇಳಿದ್ದು. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ಟ್ಯಾಂಡರ್ಡ್ ಬರಲ್ಲ, ಬೇಡ ಅಂತೆ. ನಮ್ಮ ಬೆಂಗಳೂರು ಅಕ್ಕಿ ಎಷ್ಟು ಇದು ಸ್ಟ್ಯಾಂಡರ್ಡ್ ಬರಲ್ಲ, ಬೇಡ ಅಂತೆ, ತಗೊಳ್ಳಲ್ಲ. ಸ್ಟ್ಯಾಂಡರ್ಡ್ ಅಕ್ಕಿ ಅದೇ ಚಟ್ನಿನೂ ಅಷ್ಟೇ ಹಂಗೆ ಇರುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ರಾಜು ಅಂತ ಸರ್. ಸರ್ ಯಾವಾಗಿಂದ ಬರ್ತಾ ಇದ್ದೀರಾ ಸರ್? ನಾವು ಒಂದು 2-3 ಸಲ ಬಂದಿದ್ದು. ಇವತ್ತು ಇದಕ್ಕೋಸ್ಕರನೇ, ಇಡ್ಲಿಗೋಸ್ಕರನೇ ಬೆಂಗಳೂರು. ಎಷ್ಟು ನಿಮಿಷ ಕಾಯ್ದಿರಿ ಅದೇ? ಒಂದು ಅರ್ಧ ಗಂಟೆ ಕಾಯ್ದಿರಿ. ಅರ್ಧ ಗಂಟೆ ಅಲ್ಲ, ಅರ್ಧ ಗಂಟೆ. ಸೊ ಅರ್ಧ ಗಂಟೆ ಕಾಯ್ದಿದ್ದಕ್ಕೆ ಟೇಸ್ಟ್ ಸರ್ ಟೇಸ್ಟ್ ಮಾತ್ರ ಸೂಪರ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸುಮ್ಮನೆ ಹಿಂಗೆ ಮುಟ್ರೆ ಒಳ್ಳೆ ಮಲ್ಗೆ ಮುಟ್ಟಂಗೆ ಆಗ್ತಾ ಇದೆ. ಹಾಂ ಹಂಗೆ ಅಂತೀರಾ? ಚಟ್ನಿ ತಿನ್ನಕ್ಕೆ ಬರ್ಬೇಕು ಸರ್ ಇಲ್ಲಿ. ಚಟ್ನಿ ತಿನ್ನಕ್ಕೆ. ಹೌದು. ಮತ್ತು
ನೀವು ನೋಡ್ತಾ ಇರ್ಬೋದು ನೋಡಿ ಇಡ್ಲಿ ನೋಡಿ 8 ಇಡ್ಲಿ ಆಕ್ಸಿಡೆಂಟ್ 16 ಎಷ್ಟು ಗೊತ್ತಿಲ್ಲ ಇಷ್ಟೇ ದಿನ ಅದು ರೆಗ್ಯುಲರ್ ಆಗಿ ಬರ್ತಾರೆ ರೆಗ್ಯುಲರ್ ಬರ್ತಾರೆ. ಮತ್ತೆ ನಮ್ಮ ವ್ಯೂವರ್ಸ್ ಕೂಡ ನೋಡ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅವ್ರು ಬಂದು ತಿಂದು ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಲಿ, ನಿಮ್ಗೆ ಕೆಳಗಡೆ ಗೊತ್ತಾಗುತ್ತೆ. ಅವಾಗ ಅವ್ರು ನಾವು ಹೇಳಿದ್ರೆ ಏನು ಗೊತ್ತಾಗಲ್ಲ, ಅವ್ರು ಬಂದು ತಿಂದು ನೋಡಬೇಕು. ಸುಮಾರು ಕೋಟೆ ಇಡ್ಲಿ ಅಂತ ತಗೊಂಡಿರ್ತಾರೆ, ಎಲ್ಲೂ ಹೋಗ್ಬಾರ್ದು, ಅವ್ರು ಇಲ್ಲೇ ಬರಬೇಕು. ಕೋಟೆ ಇಡ್ಲಿ ಅಂದರೆ ಇದು ಹಳೆ ಮನೆ, ಇಲ್ಲಿ ಬಂದರೆ ಇಡ್ಲಿ ಅದು. ಓಕೆ ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಕುಮಾರ್ ಅಂತ. ಸರ್ ನಿಮ್ಮ ಹೆಸರು? ಚಂದ್ರಶೇಖರ್ ರೆಡ್ಡಿ ಅಂತ. ಸರ್ ನಿಮ್ಮ ಹೆಸರು? ನಾರಾಯಣ ನಾರಾಯಣ ಅಂತ. ಸೊ ಸರ್ ಇವಾಗ ಯಾವಾಗಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿಗೆ? ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ, ಆದರೆ ಇಲ್ಲಿಗೆ ಬಂದಿರೋದು 2ನೇ ಸಲ. 2ನೇ ಸಲ. ಟೇಸ್ಟ್ ಹೆಂಗಿದೆ ಸರ್? ಚೆನ್ನಾಗಿದೆ ಸರ್ ನಿಮಗೆ? ನಾವು ಬೆಂಗಳೂರಿಂದ ಬಂದಿರೋದು. ಬೆಂಗಳೂರಿಂದ ಇಲ್ಲಿ ಬಂದಿದ್ದೀರಾ? ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಬಟ್ ತುಂಬ ರಶ್ ಇದೆ, ಚೆನ್ನಾಗಿದೆ. ಸರ್ ನೀವು ಸರ್ ನೀವು ಯಾವಾಗ? ನಾವು ಎಲ್ಲರಪ್ಪ ಇಲ್ಲೇ ನಾನು ಸುಮಾರು ಒಂದು 10 ಸಾರಿ ಬಂದಿದ್ದೀನಿ. ಚೆನ್ನಾಗಿದೆ ಸರ್. ಚಟ್ನಿ 3 ಸಾರು ಹೋಗ್ಬೇಕು, ಅದೊಂದೇ ಚಟ್ನಿ ಅವ್ರದ್ದು ಹಾಕ್ಬಿಟ್ರೆ ತೊಂದರೆ ಇರಲ್ಲ. 20 ರೂಪಾಯಿಗೆ 8 ಇಡ್ಲಿ ಯಾರು ಕೊಡಲ್ಲ. 20 ರೂಪಾಯಿಗೆ 8 ಇಡ್ಲಿ ಯಾರು ಕೊಡಲ್ಲ 20 ರೂಪಾಯಿಗೆ. ಅಲ್ಲಿ ಹಂಗೆ 20 ರೂಪಾಯಿ ಅಟ್ಟ ತುಂಬೋಗುತ್ತೆ. ಬೇರೆ ಹೋಟ್ಲೆಲ್ಲ 200 ರೂಪಾಯಿ ಕೊಡಬೇಕು. 200 ರೂಪಾಯಿ. ಅದೊಂದು ಸತ್ಯ ಸರ್ ಮತ್ತು ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀವಿ, ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅಲ್ಲ, ತುಂಬ ಚೆನ್ನಾಗಿದೆ. ಚೀಪ್ ಆ್ಯಂಡ್ ಬೆಸ್ಟು. ಚೀಪ್ ಆ್ಯಂಡ್ ಬೆಸ್ಟ್. ಹಾಂ, ಹೌದು, ಚೆನ್ನಾಗಿದೆ. ಟೇಸ್ಟು ಚೆನ್ನಾಗಿದೆ. ಇದು ಕಟ್ಟಿಗೆನಲ್ಲಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹೌದು, ಸೌದೆ ಊಟದಲ್ಲಿ ಮಾಡೋದ್ರಿಂದ ಭಾಳ ಚೆನ್ನಾಗಿದೆ, ಟೇಸ್ಟ್ ಇರುತ್ತೆ. ಹಾಗಾಗಿ ಜನರು ಇಷ್ಟಪಟ್ಟು ಇಲ್ಲಿ ತಿನ್ನಲಿಕ್ಕೆ ಬರ್ತಾರೆ, ಸೌದೆ ಊಟ ಅಂತ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು ಸರ್? ಮೂರ್ತಿ ನಾಯ್ಕ ಅಂತ. ಮೂರ್ತಿ ನಾಯಕ್ ಅಂತ. ಸರ್ ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ರಾಚೇಂದ್ರ ರೆಡ್ಡಿ ಕೂತ್ಕನಹಳ್ಳಿ ಅಂತ. ಓಕೆ, ಅಲ್ಲಿಂದ ಇಲ್ಲಿ ಇಡ್ಲಿ ತಿನ್ನಕ್ಕೆ ಬಂದಿದ್ದೀರಾ? ಸೊ ಇಲ್ಲಿ ಇಡ್ಲಿ ಫೇಮಸ್ ಅಂತೆ. ಫೇಮಸ್ ಕೋಟೆ ಇಡ್ಲಿ ಅಂದರೆ. ಸೊ ರೆಗ್ಯುಲರಾಗಿ ಬರ್ತಾ ಇರ್ತೀರಾ? ಹೌದು. ಮತ್ತು ರೆಗ್ಯುಲರ್ ಎಷ್ಟು ಸಲ ಬಂದಿರಾ ಸರ್ ಇದೆಲ್ಲ? ನಾವು ವಾರದಲ್ಲೆಲ್ಲ 7 ದಿನನೂ ಬರ್ತೀವಿ. ವಾರದಲ್ಲಿ 7 ದಿನ ಬರ್ತಾ ಇರ್ತೀರಾ? ಖಂಡಿತ ಬರ್ತೀರಾ? ಟಿಫನ್ಗೆ ಬಂದೇ ಬರ್ತೀವಿ. ಟಿಫನ್ ಡೈಲಿ ಇಲ್ಲೇ ಟಿಫನ್ ನಿಮ್ದು ಹಂಗಂದ್ರೆ. ಸೊ ನಮ್ಮ ವ್ಯೂವರ್ಸ್ ಇದ್ದಾರೆ, ವ್ಯೂವರ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಚೆನ್ನಾಗಿದೆ ಇಡ್ಲಿ. ನೀವು ಮಾಡ್ತಾ ಇರೋದು ಕಾರ್ಯಕ್ರಮ ಚೆನ್ನಾಗಿದೆ. ತೋರಿಸಿ ಕನಕಪುರದ ಜನತೆಗೆಲ್ಲ ಗೊತ್ತಾಗಲಿ, ಬೆಂಗಳೂರವ್ರಿಗೆಲ್ಲ ಗೊತ್ತಾಗಲಿ. ಬೆಂಗಳೂರಿಗೆ ಗೊತ್ತಾಗಲಿ. ಇಲ್ಲಿ ಬರ್ತಾರಲ್ಲ ಟೂರಿಸ್ಟ್ಗಳು, ಇಲ್ಲಿ ಇಡ್ಲಿ ಕೋಟೆ ಇಡ್ಲಿ ಅಂದರೆ ಬಂದು ತಿನ್ಕೊಂಡು ಟಿಫನ್ ಮಾಡ್ಕೊಂಡು ಹೋಗಲಿ, ಅವರು ಟೇಸ್ಟ್ ನೋಡಲಿ. ಎಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳು ನೋಡ್ತಾರೆ, ಇಲ್ಲಿ ಬಂದು ನೋಡಲಿ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್ ಅಣ್ಣ, ನಿಮ್ಮ ಹೆಸರು? ನರಹರಿ ಅಂತ. ನರಹರಿ. ಸೊ ಎಲ್ಲಿಂದ ಬಂದಿದ್ದೀರಾ? ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ಇಲ್ಲಿ ಟ್ರಾವೆಲ್ ಮಾಡಿದ್ದೀರಾ? ಬ್ಯಾಂಗ್ಳೂರಿಂದ ಇಲ್ಲಿ ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ದಾರಿ ಮಧ್ಯದಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ತುಂಬ ಕಡೆ ಕೇಳಿದ್ವಿ. ಓಕೆ. ನಾವು ಒಂದು ಸತಿ ಬಂದಿದ್ರಿ ಮೊದಲು, ಅದಕ್ಕಂತಲೇ ಫ್ರೆಂಡ್ಸ್ನೆಲ್ಲ ಕರ್ಕೊಬಂದಿದ್ದೆ. ಸೊ ಟೇಸ್ಟ್ ಹೆಂಗಿದೆ ಸರ್? ಟೇಸ್ಟು ನೀವೇ ಟೇಸ್ಟ್ ಮಾಡಿರ್ತೀರಲ್ಲ, ಸೂಪರ್ ಆಗಿರುತ್ತೆ. ಬಾಯಿಗೆ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ ಹಾಗೆ. ಮತ್ತು ಸೊ ನೀವು ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ರಿ ಸರ್ ಇಡ್ಲಿ ತಿನ್ನಕ್ಕೆ? ಈಗ ಒಂದು ½ ಅವರ್ ವೆಯ್ಟ್ ಮಾಡಿದ್ರಿ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಇರ್ತಿತ್ತು, ಇವತ್ತು ಏನೋ ಸ್ವಲ್ಪ ಕಡಿಮೆ ಆಯಿತು ನಮ್ಮ ಅದೃಷ್ಟ. ಇಲ್ಲಾಂದರೆ ಎಲ್ಲಿವರೆಗೂ ಇರ್ತಾರೆ ಕ್ಯೂ, ತುಂಬ ರೋಡ್ವರೆಗೂ ಇರ್ತಾರೆ. ಪರವಾಗಿಲ್ಲ, ಓಕೆ ಪರವಾಗಿಲ್ಲ. ಇವತ್ತು ಜಾಸ್ತಿ ಏನು ವೆಯ್ಟಿಂಗ್ ಟೈಮ್ ಇರಲಿಲ್ಲ ಬೇರೆ ದಿನಕ್ಕೆ ಕಂಪೇರ್ ಮಾಡಿ. ಮತ್ತು ನಮ್ಮ ವ್ಯೂವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ವ್ಯೂವರ್ಸು ಪ್ರತಿಯೊಬ್ಬರು ಬನ್ನಿ, ಟೇಸ್ಟ್ ಮಾಡಿ. ಇದು ತುಂಬ ಹಳೆ ಕಾಲದ ಒಂದು ಇದು ಮಾಡ್ತಿರೋದು, ಅವ್ರು ಹಳೆ ಮೆಥಡ್ ಯೂಸ್ ಮಾಡಿಕೊಂಡೆ ಇನ್ನೂ ಇಡ್ಲಿ ಮಾಡ್ತಿದ್ದಾರೆ. ಸೊ ಬನ್ನಿ, ಆದಷ್ಟು ಅವ್ರನ್ನ ಪ್ರಮೋಟ್ ಮಾಡಿ ಚೆನ್ನಾಗಿ. ಸ್ವಲ್ಪ ಇಂಥವ್ರು ಎಂಕರೇಜ್ ಮಾಡಿದ್ರೆ ಹೊಸ ಹೊಸ ಅಂದರೆ ಸ್ವಲ್ಪ ಎಲ್ಲಾದರೂ ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಆಚೆ ಬರುತ್ತೆ, ಹೊಸ ಹೊಸ ಹೋಟ್ಲುಗಳೆಲ್ಲ ಬೆಳಕಿಗೆ ಬರುತ್ತೆ. ಸೊ ಚಾನಲಿಂದ ಏನಂದರೆ ಸಬ್ಸ್ಕ್ರೈಬರ್ ಸ್ವಲ್ಪ ಟ್ರೈ ಮಾಡಿ, ಒಳ್ಳೆ ಬೇರೆ ಬೇರೆ ಕಡೆ ಹುಡುಕ್ರಿ. ಯಾವಾಗಲೂ ತಿನ್ನೋ ಕಡೆನೇ ಬಿಟ್ಬಿಟ್ಟು ಸ್ವಲ್ಪ ಹೊಸದಾಗಿ ಎಲ್ಲರೂ ಟ್ರೈ ಮಾಡಿ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಕೊನೆಗೂ ನಮ್ಮ ಕೋಟೆ ಮನೆ ಇಡ್ಲಿ ನನಗೆ ಸಿಕ್ಕಿದೆ. ಅದು ಲಾಸ್ಟಲ್ಲಿ ಸಿಕ್ಕಿದೆ, ಯಾಕೆಂದರೆ ಅಷ್ಟು ಕ್ರೌಡ್ ಇದ್ದರು, ಜನ ಇದ್ದರು. ಸೊ ಟೇಸ್ಟ್ ಹೆಂಗಿದೆ ಅಂತ ನನಗೂ ನೋಡಬೇಕು ಅನಿಸ್ತದೆ. ನೋಡೋಣ ಬನ್ನಿ. ಎಸ್ಪೆಷಲಿ ಫಸ್ಟ್ ಚಟ್ನಿ ಅಂತ ಹೇಳ್ತಾಯಿದ್ರು, ಚಟ್ನಿ ಹೆಂಗಿದೆ ಅಂತ, ಚೆನ್ನಾಗಿದೆ ಅಂತ. ಸೊ ಚಟ್ನಿನ ಫಸ್ಟ್ ನಾನು ನಿಜವಾಗ್ಲೂ ಚಟ್ನಿ ಅಷ್ಟೇ ಚೆನ್ನಾಗಿದೆ. ಅವರೆಲ್ಲ ಹೇಳ್ತಾಯಿದ್ರು ಚಟ್ನಿ ಫೇಮಸ್ ಇಲ್ಲಿ ಇಡ್ಲಿಕ್ಕಿಂತ ಅಂತ. ಸೊ ಚಟ್ನಿನೂ ಅಷ್ಟೇ ಸ್ಪೈಸಿಯಾಗಿ ಖಾರವಾಗಿದೆ. ಮೆಣಸಿನ್ಕಾಯಿ ಸ್ವಲ್ಪ ಸಿಗುತ್ತೆ, ಸ್ವಲ್ಪ ಹಂಗೆ ಸ್ಪೈಸಿಯಾಗಿ ಖಾರ ಕೂಡ ಇದೆ. ನಿಜವಾಗ್ಲೂ ಸೂಪರಾಗಿದೆ ಇಡ್ಲಿ. ಕೇಳಿದೆ ನಾನು ಚಟ್ನಿ ಹೆಂಗೆ ಮಾಡೋದು ಅಂತ. ಅವರು ಆ ಸೀಕ್ರೆಟ್ ನಮ್ಮ ಹತ್ರ ಬಿಟ್ಕೊಡ್ತಾ ಇಲ್ಲ, ಅದು ಏನಂತ ಗೊತ್ತಿಲ್ಲ, ಸೀಕ್ರೆಟ್ ನಮ್ಮ ಹತ್ರ ಬಿಟ್ಕೊಡ್ತಾ ಇಲ್ಲ. ಅವರು ಬ್ರ್ಯಾಂಡು ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಸ್ಟಾರ್ಟ್ ಮಾಡಿದಾಗ ಲೈಕ್ 1 ರೂಪಾಯಿಂದ ಇಡ್ಲಿ ಸ್ಟಾರ್ಟ್ ಮಾಡಿದ್ರಂತೆ. ಸೊ 2.5 ರೂಪಾಯಿವರೆಗೂ ಮಾಡಿದ್ದಾರೆ. ಸೊ ನನಗೆ ಏನಂತಂದರೆ 5 ರೂಪಾಯಿ ಕೊಟ್ಟರು ವರ್ತ್ ಇದೆ ಇದು ಇಡ್ಲಿ, ಅಷ್ಟು ಚೆನ್ನಾಗಿದೆ ಇಡ್ಲಿ.
ಸೊ ನೀವು ಕೂಡ ಇನ್ನೂ ಇಲ್ಲಿ ಬಂದು ಇಡ್ಲಿ ತಿಂದಿಲ್ಲ ಅಂದರೆ ಕನಕಪುರಕ್ಕೆ ಬಂದು ಸೊ ನೀವು ಒನ್ ಟೈಮ್ ಬಂದು ಇಡ್ಲಿ ಟೇಸ್ಟ್ ಮಾಡಿ. ಸೊ ಇಡ್ಲಿ ಟೇಸ್ಟ್ ಮಾಡಿ ಮತ್ತು ನಮ್ಮ ರಿವ್ಯೂವಲ್ಲಿ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಹೆಂಗಿದೆ ಅಂತ, ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲನ್ನೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಪ್ಪ ನನಗಂತೂ ಇಡ್ಲಿ ಸಾಲಿಲ್ಲ ನಿಜವಾಗ್ಲೂ. ಲಾಸ್ಟಲ್ಲಿ ಬಂದು ತೊಗೊಂಡೆ. ಸೊ ಕ್ರೌಡ್ ಜಾಸ್ತಿ ಇದ್ರಿಂದ ಸಾಲಿಲ್ಲ ನನಗೆ. ಇನ್ನೊಂದು ಟೈಮ್ ಫ್ರೀ ಇದ್ದಾಗ ಬಂದುಬಿಟ್ಟು ನೋಡ್ಬೇಕು ಟೇಸ್ಟು. ಸೊ ನೀವು ಕೂಡ ಇಲ್ಲಿ ಕನಕಪುರಕ್ಕೆ ಬಂದಾಗ ಇಲ್ಲಿ ಕೋಟೆ ಇಡ್ಲಿ ಅಂತ ನಿಮಗೆ ಎಂಟ್ರೆನ್ಸಲ್ಲೇ, ನಿಮಗೆ ರೋಡ್ ಎಂಟ್ರೆನ್ಸಲ್ಲೇ ಬೇರೆ ಅಂಗಡಿ ಇದೆ. ಒರಿಜಿನಲ್ ಅಂಗಡಿ ಬಂದುಬಿಟ್ಟು ನೀವು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಕಾರ್ನರಲ್ಲಿ ನಿಮಗೆ ಕೋಟೆ ಮನೆ ಇಡ್ಲಿ ಅಂತ ಹಾಕಿರ್ತಾರೆ, ಲೆಫ್ಟ್ ಸೈಡಲ್ಲೇ ಬೋರ್ಡ್ ಹಾಕಿರ್ತಾರೆ. ಸೊ ನೀವು ಅಲ್ಲಿ ಬಂದು ಟೇಸ್ಟ್ ಮಾಡಿ ನೀವೇ ಹೇಳ್ತೀರಾ. ಮತ್ತು ಜೊತೆಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ನೀವು ಟೇಸ್ಟ್ ಹೆಂಗಿದೆ ಅಂತ. ಸೊ ನನಗಂತೂ ನಿಜವಾಗ್ಲೂ ಇವತ್ತು ಸಾಲಿಲ್ಲ, ನನಗೆ ಇಡ್ಲಿ ಕಮ್ಮಿ ಇತ್ತು, ಲಾಸ್ಟಲ್ಲಿತ್ತು. ಸೊ ಅದನ್ನು ಸಿಗ್ತಾ ಇರಲಿಲ್ಲ, ಒಂದು 5 ನಿಮಿಷ ಬಿಟ್ಟಿದ್ರೆ. ಸೊ ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿತ್ತು. ಚಟ್ನಿ ಅಂತೂ ಸೂಪರಾಗಿತ್ತು. ಸೊ ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಬೇರೆ ಥರ ಕಂಟೆಂಟ್ ಕೂಡ ಕೊಡ್ತಾಯಿರ್ತೀವಿ. ಥ್ಯಾಂಕ್ ಯು.